ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ನಿನ್ನೆ ಒಂದು ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದು, ದಿ ಆಸ್ಕ್ ದಿ ಎಡಿಟರ್ ಅನ್ನೋ ಬುಕ್ಕಲ್ಲಿ ಬರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳ ಒಂದು ಚರ್ಚೆಯನ್ನು ನಾವು ಮಾಡಿದ್ವಿ. ಅದೇ ರೀತಿ ಇವತ್ತು ಇನ್ನೊಂದು ಪ್ರಶ್ನೆ ಬಗ್ಗೆ ನಾವಿವತ್ತು ಮಾತಾಡೋಣ. ಏನು ಅಂತಂದರೆ, ನಿನ್ನೆ ಮಾತಾಡಿದ ಪ್ರಶ್ನೆಗೂ ಇವತ್ತು ಮಾತಾಡ್ತಿರುವಂಥ ಪ್ರಶ್ನೆಗೂ ತುಂಬ ರಿಲೇಟ್ ಇದೆ. ನಿನ್ನೆದು ಒಂದು ಮಟ್ಟಿಗೆ ಪ್ರೀತಿ ಇದೆ, ಆದರೆ ಇವತ್ತಿಂದು ಕೂಡ ಪ್ರೀತಿಗೆ ಸಂಬಂಧಪಟ್ಟಂತಹ ಕ್ವಶನ್ನೇ ಇದೆ. ಪ್ರಶ್ನೆ ನೋಡಿ ಈ ಥರ ಇದೆ: ಭಟ್ರೆ, ಅವಳನ್ನು ನಾನು ಬಹಳ ಪ್ರೀತಿಸಿದ್ದೆ, ಆದರೆ ಅವಳ ಮದುವೆ ಬೇರೊಬ್ಬರ ಜೊತೆ ಆಯಿತು. ಆದರೂ ನಾನು ಅವಳನ್ನು ಪ್ರೀತಿಸಬಹುದೇ ಅಂತ. ಅಂದರೆ ಇಲ್ಲೇ ನೀವು ಡಿಫ್ರೆನ್ಸ್ನ ನೋಡ್ಬೋದು. ಅಂದರೆ ಪ್ರೀತಿಯನ್ನು ಹುಡುಗಿರು ಯಾವ ಥರ ನೋಡ್ತಾರೆ, ಹುಡುಗರು ಯಾವ ಥರ ನೋಡ್ತಾರೆ, ಅಂದರೆ ಎಷ್ಟು ಲಾಯಲ್ ಆಗಿ ಪ್ರಾಮಾಣಿಕತೆಯಿಂದ ಇರ್ತಾರೆ ಅಂತ. ನೆನ್ನೆ ಪ್ರಶ್ನೆ ಹೇಗಿತ್ತು ಅಂತಂದರೆ, ನೆನ್ನೆ ಕೇಳಿದ್ದು ಒಬ್ಬರು ಮಹಿಳೆ ಯುವತಿ ಕೇಳಿರೋದು ಅಂತ ಅನ್ಸುತ್ತೆ. ಅವ್ರ ಕ್ವಶನ್ ಹೇಗಿತ್ತು ಅಂತಂದರೆ, ಮೊದಲು ಒಬ್ಬರನ್ನ ನಾನು ಪ್ರೀತಿಸ್ತಾ ಇದ್ದೆ, ಇವಾಗ ಒಬ್ಬರು ಸಿಕ್ಕಿದ್ದಾರೆ, ಇವರು ಕೂಡ ತುಂಬ ಒಳ್ಳೆಯವರು, ನಾನು ಇಬ್ಬರನ್ನು ಕೂಡ ಪ್ರೀತಿಸ್ಬೋದಾ ಅಂತ ಇತ್ತು. ಬಟ್ ಇವ್ರು ಕೇಳಿರೋದು, ಇವರು ಒಬ್ಬರು ಹುಡುಗ, ಒಬ್ಬರು ಪುರುಷ ಕೇಳಿರೋದು. ಇವ್ರ ಕ್ವಶನ್ ಯಾವ ಥರ ಇದೆ ಅಂತಂದರೆ, ಒಂದು ಹುಡುಗಿನ ನಾನು ಪ್ರೀತಿಸ್ತಿದ್ದೆ, ಅವಳು ಬೇರೊಬ್ಬನ ಜೊತೆ ಮದುವೆ ಆಗಿದ್ದಾಳೆ, ಆದರೂ ಕೂಡ ನಾನು ಅವಳನ್ನ ಪ್ರೀತಿ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಅಂದರೆ ನೀವಿಲ್ಲೇ ವ್ಯತ್ಯಾಸ ನೋಡ್ಬೋದು. ಒಂದು ಹುಡುಗಿ ಯಾವ ಥರ ಪ್ರೀತಿಯಲ್ಲಿ ಲಾಯಲ್ ಆಗಿರ್ತಾಳೆ, ಒಬ್ಬ ಹುಡುಗ ಯಾವ ಥರ ಇರ್ತಾನೆ ಅಂತ ಅನ್ನೋದನ್ನು. ಅದಕ್ಕೆ ಭಟ್ರು ಈ ಥರ ಉತ್ತರ ಕೊಟ್ಟಿದ್ದಾರೆ: ನೀವು ನಿಮ್ಮ ಪಾಡಿಗೆ ಪ್ರೀತಿಸಬೇಕಷ್ಟೆ, ಅದರಿಂದ ನಿಮಗೆ ವಿರಹ ವಿಷಾದ ಜಾಸ್ತಿಯಾಗಬಹುದು. ಅದಕ್ಕಿಂತ ಮುಖ್ಯವಾಗಿದೆ, ನೀವು ಈಗ ಮಾಡಬಹುದಾದ ಉತ್ತಮ ಕಾರ್ಯವೆಂದರೆ ಅವಳನ್ನು ಮರೆಯುವುದು. ನಿಮ್ಮ ಉತ್ಕಟ ಪ್ರೀತಿ ಪ್ರದರ್ಶನಕ್ಕೆ ಅವಳ ಮನೆ ಮುಂದೆ ಸುಳಿದಾಡಿ ಹೊಡೆತ ತಿನ್ನಬೇಡಿ. ಪ್ರೀತಿಯ ಕೆಲವು ವರಸೆಗಳು ಸಿನಿಮಾದಲ್ಲಿದ್ದರೆ ಮಾತ್ರ ಚಂದ. ಹೌದಲ್ವಾ? ನಾವು ಕೆಲವೊಂದು ಸಿನಿಮಾಗಳನ್ನು ನೋಡಿನೇ ಪ್ರೀತಿ ಅನ್ನೋ ವಿಷಯದಲ್ಲಿ ಹುಚ್ಚನ್ನು ಹತ್ತಿಸ್ಕೊಂಡಿರ್ತೀವಿ. ಕೆಲವೊಬ್ಬೊಬ್ಬರು ಈ ವಿಷಯದಲ್ಲಿ ಎಷ್ಟು ಹುಚ್ಚರಾಗಿರ್ತಾರೆ ಅಂತಂದರೆ, ನಿಜವಾಗ್ಲೂ ಅವ್ರನ್ನ ಹುಚ್ಚರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಅನ್ನೋದನ್ನ ನಿಜವಾಗ್ಲೂ ಪ್ರಾಮಾಣಿಕತೆಯಿಂದ ಮಾಡೋರೆ ಆ ಪ್ರೀತಿಯಲ್ಲಿ ಬಿದ್ದು ಹುಚ್ಚರಾದಂಥವ್ರು. ಎಷ್ಟು ಮಟ್ಟಿಗೆ ಅಂತಂದರೆ, ಒಬ್ಳನ್ನ ಇಷ್ಟಪಡ್ತಿದ್ದೀನಿ ಅಥವಾ ಒಬ್ಬನನ್ನ ಇಷ್ಟಪಡ್ತಿದ್ದೀನಿ ಅಂತ ಅವನು ಸಿಗದೆ ಹೋದ್ರೂ ಪರವಾಗಿಲ್ಲ, ಅವನು ಇವಾಗ ಸಿಗದೆ ಇದ್ರೂ ಪರವಾಗಿಲ್ಲ, ಅವನು ಇನ್ನೊಂದು 10 ವರ್ಷ ಬಿಟ್ಟು ನನಗೆ ಸಿಕ್ಕಿದ್ರು ಕೂಡ ಅವನನ್ನ ಅಥವಾ ಅವಳನ್ನ ಸ್ವೀಕಾರ ಮಾಡ್ತೀನಿ. ಇನ್ನು 50 ವರ್ಷ ಬಿಟ್ಟು ಸಿಕ್ಕರೂ ನನಗೆ ಏನು ಅಭ್ಯಂತರ ಇಲ್ಲ, ನಾನು ಅವನನ್ನೇ ಪ್ರೀತಿಸ್ತೀನಿ, ಅವಳನ್ನೇ ಪ್ರೀತಿಸ್ತೀನಿ ಅನ್ನೋ ರೇಂಜ್ಗೆ ಅವರು ಹುಚ್ಚರಾಗಿರ್ತಾರೆ. ನಿಜವಾಗ್ಲೂ ಅವ್ರನ್ನ ನಾವು ಗೌರವಿಸ್ಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಈ ಕಾಲದಲ್ಲಿ ಅಂದರೆ ಊಸುರುವಳ್ಳಿ ಆಟ ಅಂತಾರಲ್ಲ, ಆ ಆಟನ ಆಡೋದು ತುಂಬ ಜನ. ಈ ಕಾಲದಲ್ಲೂ ಆ ಥರದವರು ಯಾರಾದರೂ ಇದ್ದರೆ ನಿಜವಾಗ್ಲೂ ಅವ್ರನ್ನ ಗೌರವಿಸ್ಬೇಕು. ಆ ಥರ ನಾನು ಇರೋಕ್ಕಾಗಲ್ಲ ಅಂತಂದರೆ, ಈ ಪ್ರೀತಿ ಅನ್ನೋ ಒಂದು ಜಾಲಕ್ಕೆ ಅವರು ಬೀಳ್ದಂಗೆ ಬೇರೆ ಕೆಲಸಗಳನ್ನು, ಬೇರೆ ಅವರವರ ಗುರಿಯ ಹಿಂದೆ ಓಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ನನಗಂತೂ ಇವ್ರು ಕೇಳಿರುವಂಥ ಕ್ವಶನ್ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ, ನೆನ್ನೆದು ನನಗೆ ವಿರೋಧ ಆಗಿತ್ತು, ಈ ಕ್ವಶನ್ ನನಗೆ ತುಂಬ ಇಷ್ಟ ಆಯಿತು. ಭಟ್ರೆ, ಅವಳನ್ನು ನಾನು ಬಹಳ ಪ್ರೀತಿಸ್ತಿದ್ದೆ, ಆದರೆ ಅವಳ ಮದುವೆ ಬೇರೊಬ್ಬನ ಜೊತೆ ಆಯಿತು, ಆದರೂ ನಾನು ಅವಳನ್ನು ಪ್ರೀತಿಸಬಹುದೇ? ಇದೊಂಥರ ನನಗೆ ಇಷ್ಟ ಹೇಳಿದ್ನಲ್ಲ, ನನ್ನ ಕೈಲಿ ಇಷ್ಟೇ ಹೇಳೋಕ್ಕಾಗೋದು ಇದ್ರ ಬಗ್ಗೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಹುಚ್ಚರಾಗಿ ಪ್ರೀತಿಸೋದು ಒಂದು ಟೈಮಲ್ಲಿ ಸರಿ ಅಂತ ಅನಿಸುತ್ತೆ, ಆದರೆ ವರ್ಷಗಳು ಕಳೀತಾ ಹೋದಂಗೆ ಮದುವೆ ಕೂಡ ಹತ್ರ ಬಂದಾಗ ಹಳೇ ಒಂದು ಪ್ರೀತಿಯನ್ನೇ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ರು ಅಂತಂದರೆ ಅದು ಸಮಸ್ಯೆ ಆಗೇ ಆಗುತ್ತೆ. ಯಾಕಂತಂದರೆ ಆ ಟೈಮಲ್ಲಿ ಯಾರೊಬ್ರು ಹೊಸದಾಗಿ ಜೀವನಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅವ್ರ ಜೀವನಕ್ಕೆ ಅಂತ ಅಂದಾಗ, ಅಳುಬೃದ್ಧೆ ಯೋಚನೆ ಇದ್ದಾಗ ಇವ್ರ ಜೊತೆ ಚೆನ್ನಾಗಿರೋದಕ್ಕೆ ಕಷ್ಟ ಆಗುತ್ತೆ. ಅವಳು ಕೂಡ ಅವಳ ಥರನೇನ ಅನ್ನುವಂಥ ಕೆಟ್ಟ ಆಲೋಚನೆಗಳು ಬರಲಿಕ್ಕೆ ಶುರು ಆಗುತ್ತೆ. ದಯವಿಟ್ಟು ಯಾರಾದರೂ ನಿಮ್ಮನ್ನ ಬಿಟ್ಟು ದೂರ ಹೋದ್ರು ಅಂತಂದರೆ ಖುಷಿಯಿಂದ, ಸಂತೋಷದಿಂದ, ನನಗೆ ಗೊತ್ತು ದುಃಖ ಆಗೇ ಆಗುತ್ತೆ, ಬಟ್ ಆದರೂ ಕೂಡ ಅವ್ರನ್ನ ಖುಷಿಯಿಂದ, ಸಂತೋಷದಿಂದ ದೂರ ನೀವು ಇಟ್ಬಿಡಿ.
ಹಂಗೂ ಇಡಕ್ಕಾಗಿಲ್ಲ ಅಂತಂದ್ರೆ ಒಂಥರ ರಿವೆಂಜ್ ತರ ತಗೊಂಬಿಡಿ. ನೀನ್ ನನ್ನ ಬಿಟ್ಟೋದೆ ಅಲ್ವಾ, ನೋಡ್ತಾ ಇರು, ನಾನು ಯಾವ ತರ ನನ್ನ ಜೀವನದಲ್ಲಿ ಬೆಳೆದು ನಿನಗೆ ತೋರಿಸ್ತೀನಿ ಅಂತ. ಮುಂದೆ ಒಂದಿನ ನಿನಗೆ ಅನ್ನಿಸ್ಬೇಕು, ಛೇ ನಾನು ಇವನ್ನ ಬಿಟ್ಬಿಟ್ನಲ್ಲ ಅಥವಾ ಇವಳನ್ನ ಬಿಟ್ಬಿಟ್ನಲ್ಲ ಅನ್ನೋ ಯೋಚನೆ ನಿನಗೆ ಬರಬೇಕು, ಬಂದೇ ಬರುತ್ತೆ ಅನ್ನೋ ಚಾಲೆಂಜನ್ನು ನಿಮ್ಮ ಒಳಗಡೆ ತಗೊಂಡು ಅವ್ರನ್ನ ದೂರ ಇಡಿ. ತುಂಬ ದಿನಗಳ ಕಾಲ ಒಬ್ಬರದ್ದೇ ಯೋಚನೆ ಮಾಡಿ ನಿಮ್ಮ ಮಾನಸಿಕ ಆರೋಗ್ಯವನ್ನ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋ ಟೈಮ್ ಬಂತು. ಈ ವಿಷಯದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಬುಕ್ಕಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಬರೀ ಪ್ರೀತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಂತ ಅಲ್ಲ, ಇನ್ನು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಈ ಬುಕ್ಕಲ್ಲಿದೆ. ಎಲ್ಲ ಪ್ರಶ್ನೆಗಳ ಮೇಲೂ ಕೂಡ ನಾವು ಚರ್ಚೆಯನ್ನ ಮಾಡೋಣ. ತುಂಬಾ ಮಜಾ ಅನ್ಸುತ್ತೆ ಕೆಲವೊಂದು ಪ್ರಶ್ನೆಗಳು. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಹೊತ್ತು ಸುದೀರ್ಘ ಕಾಲ ನನ್ನ ವಿಡಿಯೋವನ್ನ ತಾಳ್ಮೆಯಿಂದ ಸಾವಧಾನದಿಂದ ಮನಸ್ಸಲ್ಲಿ ಎಷ್ಟು ಬೈಕೊಂಡಿದ್ರೋ ಅಥವಾ ಹೋಗ್ಲಿದ್ರೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ವಿಡಿಯೋನ ನೋಡಿದಿರಲ್ಲ ಅಷ್ಟು ಸಾಕು ನನಗೆ. ಎಲ್ರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.